ಹೆಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ರೆ ಸವಿನೆನಪು ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ನಿಮ್ಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಕರಿಸ್ಮಾ ಆಲ್ಬಮ್ ಡಿಸೈನ್ ಯಾವ ರೀತಿ ಮಾಡ್ಕೋಬೇಕು. ಕರಿಸ್ಮಾ ಆಲ್ಬಮ್ ಮಾಡ್ಕೋಬೇಕಂತಂದರೆ ಮೇನ್ ಗೈಡ್ಲೈನ್ಸು ಬೇಕಾಗುತ್ತೆ. ಯಾವ ರೀತಿ ರಚನೆ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ಏನದಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆರಂತ ನೋಟಿಫಿಕೇಶನ್ ಬರ್ತದೆ, ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿ ಹಲವಾರು ಬಗ್ಗೆ ಪ್ರತಿಯೊಂದು ಮಾಹಿತಿ ನೀವು ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಣ್ಣ ಪಂಚರ ಫೋಟೋಶಾಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. 36x12 ರೆಸಲ್ಯೂಷನ್ನು 300 RGB ಕಲರ್ ಮೋಡಲ್ಲಿ ವೈಟ್ ಬ್ಯಾಕ್ಗ್ರೌಂಡು. ಸೊ ಈ ಥರ ಬ್ಯಾಕ್ಗ್ರೌಂಡ್ನ ರಚನೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಮೋಸ್ಟ್ ಆಫ್ ದ ಫೋಟೋಶಾಪ್ ವರ್ಕು ಇಂಚಸ್ಸಲ್ಲೇ ನಡೀತೈತೆ. ಈಗ ನಾನು ಇಂಚಸ್ಸಲ್ಲಿ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈ ಥರ ಒಂದು ಪೇಜ್ ಕ್ರಿಯೇಟ್ ಆಗಿದೆ. ಇದರೊಳಗೆ ಗೈಡ್ಲೈನ್ಸ್ ಮಾಡಬೇಕಾಗಿದೆ. ಯಾವ ರೀತಿ ಗೈಡ್ಲೈನ್ಸ್ ಕ್ರಿಯೇಟ್ ಮಾಡ್ಕೋಬೇಕು, ಯಾವ ರೀತಿ ಅಂದರೆ ವ್ಯೂ ಆಪ್ಷನ್ಸಲ್ಲಿ ಹೋಗ್ಬಿಟ್ಟು ಇಲ್ಲಿ ನ್ಯೂ ಗೈಡ್ ಅಂತಿದೆ. ಓಕೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾರಿಜಾಂಟಲ್ ಅಂತಂದರೆ ಮೇಲ್ಗಡೆ ಬರ್ತೈತಿ, ವರ್ಟಿಕಲ್ ಅಂತಂದರೆ ಕೆಳಗಡೆ ಬರ್ತೈತಿ. ಸೊ ನಾನು ಮೇಲ್ಗಡೆ ಮೊದಲೇ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ನಾವು ವ್ಯೂ ಅಲ್ಲಿ ಹೋಗಬೇಕು. ವ್ಯೂ ಅಲ್ಲಿ ಹೋಗ್ಬಿಟ್ಟು ನ್ಯೂ ಗೈಡ್ ತಗೊಂಡು ಹಾರಿಜಾಂಟಲ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ 0.5 ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ, ಇಲ್ಲಿ ನೋಡ್ತಿರ್ಬೋದು. ಸೊ ಇವಾಗ ಇಲ್ಲಾಯಿತು. ಇವಾಗ ಹಿಂಗೆ ಹೋಗಿಲ್ಲ, ಈ ಕಡೆ ಸೈಡ್ ಲಂಬವಾಗಿ. ಸೊ ನೆಕ್ಸ್ಟ್ ಮತ್ತೆ ಹೊಳ್ಳಿ ವ್ಯೂ ಅಲ್ಲಿ ಹೋಗ್ಬಿಟ್ಟು ನ್ಯೂ ಗೈಡ್ ಅಲ್ಲಿ ವರ್ಟಿಕಲ್ ಇಲ್ಲಿ 1 ಇಂಚ್ ತಗೊಳ್ಳಿ, 1 ಇಂಚ್. ಓಕೆ, ಈ ಥರ ಆಯಿತು. ಸೊ ನೀವಾಗ ರೋಟೇಟ್ ಮಾಡ್ಕೊಳ್ಳಿ ಒಂದು ಇಮೇಜ್ನ. ಈ ಒಂದು ರೋಟೇಟ್ ಇಮೇಜಲ್ಲಿ ಹೋಗ್ಬಿಟ್ಟು ರೋಟೇಟ್ ಇನ್ನೊಂದು ಟೈಮ್ ರೋಟೇಟ್ ಮಾಡ್ಕೊಳ್ಳಿ. ಓಕೆ, ಇಷ್ಟಾಯಿತು. ಸೊ ಇವಾಗ ನೆಕ್ಸ್ಟ್ ಮತ್ತೆ ಒಳ್ಳೆ ವ್ಯೂ ಅಲ್ಲಿ ಹೋಗ್ಬಿಟ್ಟು ನ್ಯೂ ಗೈಡ್ 1 ಈ ಥರ ಆಯಿತು. ಸೊ ಇವಾಗ ಈ ಕಡೆ ಒಂದು ಇರಬೇಕು. ಈ ಕಡೆ ಸೈಡ್ ಒಂದು ಇಂಚು, ಈ ಕಡೆ ಸೈಡ್ 1 ಇಂಚು. ಸೊ ಮೇಲ್ಗಡೆ ಆಮೇಲೆ ಕೆಳಗಡೆ ಈ ಥರ 0.5 ಇದ್ದರೆ ನಡಿತೈತಿ. ಸೊ ಈ ಥರ ನಾನು ಇವಾಗ ಮತ್ತೆ ಒಳ್ಳೆ ವ್ಯೂ ಅಲ್ಲಿ ಹೋಗ್ಬಿಟ್ಟು ಹಾರಿಜಾಂಟಲ್ 0.5 ಕ್ಲಿಕ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಒಂದು ನ್ಯೂ ಗೈಡ್ಲೈನ್ಸಸ್ ಕ್ರಿಯೇಟ್ ಆಗಿದೆ. ಮಧ್ಯದಲ್ಲಿ ಬೇಕಾಗಿದೆ ಅಂದರೆ ನಾವು ಎಷ್ಟು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, 12x36 ತಗೊಂಡಿದ್ದೀನಿ. ನೋಡಿ, ಇಲ್ಲಿ 36 ಇಂಚು ಬಂದಿದೆ. ಇಲ್ಲಿ 36. ಸಪೋಸ್ ಇಲ್ಲಿ ಫಿಕ್ಸಲ್ ಆಗಿರ್ತೈತಿ. ಈ ಥರ ಬಂದರೆ ಈ ಥರದ ಫಿಕ್ಸಲ್ ಆಗಿರ್ತೈತಿ, ನೋಡ್ತಿರ್ಬೋದು. ಫಿಕ್ಸಲ್ ಆದಾಗ ಏನು ಮಾಡ್ಕೋಬೇಕು, ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊಂಡು ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಇಂಚಸ್ ಅಂತ ಇರ್ತೈತಿ. ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇಂಚಸ್ಸಲ್ಲಿ ಇಲ್ಲಿ ನೋಡಿ 0 ಇಂದ 36 ಒಳಗೆ ಇಲ್ಲಿ ಕ್ರಿಯೇಟ್ ಆಗಿದೆ ಒಂದು ಪೇಜ್. ಸೊ ಈ ಕಡೆ ಇಲ್ಲಿಂದ ಅಂತಂದರೆ ಈ ಕಡೆ 12 ಬಂದಿದೆಯಲ್ಲ. ಇವಾಗ ಮಧ್ಯದಲ್ಲಿ ಬೇಕಾಗಿದೆ. ಮಧ್ಯದಲ್ಲಿ ಅಂದ್ರೆ ಒಂದು ಕ್ರಿಯೇಟ್ ಮಾಡ್ಕೋಬೇಕು. ಮತ್ತೆ ಒಳ್ಳೆ ಮಧ್ಯದಲ್ಲಿ ಅಂತಂದರೆ 3 ಒಂದು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಇಲ್ಲಿ ನಾನು ನ್ಯೂ ಗೈಡ್ ತಗೊತಾ ಇದ್ದೀನಿ. ನ್ಯೂ ಗೈಡ್ 3 ಅಂತ ಕೊಡ್ತೀನಿ. ಈ ಕಡೆ ಕೆಳಗಡೆ ಬರಲಿ. ಫ್ರೆಂಡ್ಸ್, ಇಲ್ಲಿ 18ಕ್ಕೆ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ದೀರಾ 18 ಇದೆಯಲ್ಲ, ಇಲ್ಲಿ 18ಕ್ಕೆ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಈ ಕಡೆ ಒಂದು ಬೇಕಾಗುತ್ತೆ. ಯಾಕಂತ ಅಂತಂದರೆ ಹೇಳ್ತೀನಿ ಒಂದು ಸೆಕೆಂಡ್. ಇನ್ನೊಂದು 2 ಕ್ರಿಯೇಟ್ ಮಾಡ್ಕೊಂಬೋಣ. ವ್ಯೂ ಅಲ್ಲಿ ಹೋಗ್ಬಿಟ್ಟು ನ್ಯೂ ಗೈಡ್ 3 ವ್ಯೂ ಅಲ್ಲಿ ನ್ಯೂ ಗೈಡ್ 3. ಓಕೆ, ನೋಡಿ ಫ್ರೆಂಡ್ಸ್, ಮಧ್ಯದಲ್ಲಿರ್ತಕ್ಕಂಥದ್ದು 18ಕ್ಕಿದೆ. ಇದು 18ಕ್ಕಿದೆ. ಸೊ ಇವಾಗ ಇಲ್ಲಿ ನ್ಯೂ ಗೈಡ್ ಇದೆಯಲ್ಲ, ಇಲ್ಲಿ ಇದನ್ನ ಈ ಕಡೆ ತಗೊಂಬರೋಣ. ಈ ಒಂದು ಪಾಯಿಂಟಿಗೆ ತಗೊಂಬರೋಣ. ಓಕೆ, ಈ ಕಡೆ ಒಂದು ಪಾಯಿಂಟ್. ಸೊ ಯಾಕೆ ಅಂತಂದರೆ ಈ ಥರ ಮಾಡ್ಕೊಂಡಿವಿ ಅಂತಂದರೆ ಈ ಕಡೆ 18, ಈ ಕಡೆ 18 ಈ ಥರ ಆಯಿತು. ಸೊ ಇವಾಗ ಮಧ್ಯದಲ್ಲಿರ್ತಕ್ಕಂಥದ್ದು 18 ಬಂದಿದೆ. ಸೊ ಯಾಕೆ ಅಂತಂದರೆ ಆಲ್ಬಮ್ ಒಂದು ಪ್ರಿಂಟ್ ಹಾಕಿರ್ತೀವಲ್ಲ ಸೀಟು, ಆ ಒಂದು ಸೀಟ್ನ ಫೋಲ್ಡ್ ಆಗಬೇಕಲ್ಲ. ಈ ಕಡೆಯಿಂದ ಈ ಕಡೆ ಫೋಲ್ಡ್ ಆಗಬೇಕಲ್ಲ 2 ಸೀಟು. ಹಾಗಾಗಿ ಆಲ್ಬಮ್ಗೆ ಫಿಟ್ಟಿಂಗ್ ಮಾಡೋ ಒಂದು ಅವಶ್ಯಕತೆ ಇರ್ತೈತಿ. ಆ ಒಂದು ಕಾರಣಕ್ಕೋಸ್ಕರ
ಇಲ್ಲಿ ಈ ಥರ ಗ್ಯಾಪ್ ಬಿಡಬೇಕಾಗತ್ತೆ. ಸೊ ಈ ಥರ ಓಕೆ. ಶೇಪ್ನ ಕ್ರಿಯೇಟ್ ಮಾಡಿದಂಗೆ ಅಂತಂದರೆ ಈ ಟೂಲಿಗೆ ಬರಬೇಕಾಗತ್ತೆ. ಈ ಟೂಲಿಗೆ ಬಂದು ಇಲ್ಲಿ ಕಸ್ಟಮ್ ಟೂಲ್ ಅಂತ ಇದೆ, ಯಾವ್ದಾರು ತಗೋದ್ರೆ ರೆಕ್ಟ್ಯಾಂಗಲ್ ಟೂಲ್ ತಗೋಬೇಕು. ಇಲ್ಲಿ ತಗೊಂಬಂದು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಇದನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ಒಂದು ಸೆಕೆಂಡ್ ಇಲ್ಲಿ ಆಗ್ತಾ ಇಲ್ಲ, ಯಾಕಂತಂದರೆ ಇಲ್ಲಿ ನಾವು ಸೇಫ್ ಟೂಲ್ನ ಕ್ಲಿಕ್ ಮಾಡ್ಕೊಂಡಿಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಆಗಿಲ್ಲ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಸೇಫ್ ಟೂಲ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಓಕೆ, ಇದು ಪಾತ್ ಟೂಲು, ಇದು ಸೇಫ್ ಟೂಲ್. ಸೇಫ್ ಟೂಲ್ ಕ್ಲಿಕ್ ಮಾಡಿಕೊಂಡು ಇವಾಗ ರಚನೆ ಮಾಡ್ಕೊಳ್ಳಿ ಬರ್ತದೆ. ಓಕೆ, ಇವಾಗ ಶಿಫ್ಟ್ ಹಿಡಿದು ಈ ಥರ ಮಾಡ್ಕೋಬೇಕಾಗತ್ತೆ. ಇವಾಗ ಇದನ್ನ ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ. ಡೂಪ್ಲಿಕೇಟ್. ಓಕೆ, ಇದು ಡೂಪ್ಲಿಕೇಟ್ ಆಯಿತು. ನಿಮ್ಮ ಕೀಬೋರ್ಡ್ ಇರತಕ್ಕಂಥ ಏರೋ ಮಾರ್ಕ್ ಡೌನ್ ಮಾರ್ಕ್ ಇದೆಯಲ್ಲ ಅದನ್ನ ಪ್ರೆಸ್ ಮಾಡ್ಕೊಳ್ಳಿ, ಈ ಥರ ಆಗುತ್ತೆ. ಸೊ ಇವಾಗ ಎರಡನ್ನು ಮರ್ಜ್ ಮಾಡ್ಕೊಂಬಿಡಿ. ಇಲ್ಲಿ ಬಂದುಬಿಟ್ಟು ಮರ್ಜ್ ಮಾಡ್ಕೊಳ್ಳಿ. ಇದನ್ನ ಲಾಕ್ ಹಾಕಿ ಕಂಟ್ರೋಲ್ ಇ ಹೊಡೆದ್ರೆ ಮರ್ಜ್ ಆಯಿತು. ಒಂದು ಲೇಯರು ಮರ್ಜ್ ಆಯಿತು ಈ ಥರ. ಓಕೆ, ಎರಡು ಲೇಯರ್ ಮರ್ಜ್ ಆಯಿತು, ಎರಡು ಲೇಯರ್ ಇದ್ದಾವೆ. ಇದನ್ನು ಇನ್ನೊಂದು ಸತಿ ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ. ಡೂಪ್ಲಿಕೇಟ್ ಆಯಿತು. ಇವಾಗ ಮತ್ತೆ ಕೀಬೋರ್ಡ್ನಲ್ಲಿರ್ತಕ್ಕಂಥ ರೈಟ್ ಬಟನ್ ಏರೋ ಮಾರ್ಕ್ ಇದೆಯಲ್ಲ ಅದನ್ನ ಪ್ರೆಸ್ ಮಾಡ್ಕೊಳ್ಳಿ, ಈ ಕಡೆ ಸರಿತೈತಿ. ಓಕೆ, ಇವಾಗ ಎರಡು ಕೂಡಿ ಮರ್ಜ್ ಮಾಡ್ಕೊಂಬಿಡೋಣ. ಮತ್ತೆ ಒಳ್ಳೆ ಲಾಕ್ ಆಯಿತು ಕಂಟ್ರೋಲ್ ಇ. ಎಂಟರ್ ಹೊಡೆದು ನೆಕ್ಸ್ಟ್ ಮತ್ತೆ ಒಳ್ಳೆ ಈ ಥರ ಈ ಕಡೆ ಬರಬೇಕಣ್ಣ. ಇದನ್ನ ಮತ್ತೆ ಒಳ್ಳೆ ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ. ಡೂಪ್ಲಿಕೇಟ್. ಓಕೆ, ಇದನ್ನ ಸೇಪ್ ಡೂಪ್ಲಿಕೇಟ್ ಮಾಡ್ಕೊಂಡು ಏರೋ ಮಾರ್ಕ್ನ ಮತ್ತೆ ಒಳ್ಳೆ ಈ ಕಡೆ ಸೇಪ್ ಮಾಡ್ಕೊಳ್ಳಿ, ಈ ಕಡೆ ಎಳ್ಕೊಳ್ಳಿ. ಈ ಥರ ಸ್ವಲ್ಪ ಒತ್ತಿ ಹಿಡ್ಕೊಂಡ್ಬಿಟ್ರೆ ತಾನಾಗಿ ಈ ಕಡೆ ಬರುತ್ತೆ. ಕೆಳಗಡೆ ನಂಗೆ ಗ್ಯಾಪ್ ಉಳಿದೈತೆ, ಈ ಕೆಳಗಡೆ ಬಂದಿದೆ. ಇಷ್ಟರೊಳಗೆ ನಾವು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೋಬೇಕಾಗತ್ತೆ ಕರಿಸ್ಮಾ ಆಲ್ಬಮ್ನ. ಸೊ ಈ ಥರ ಮಾಡ್ಕೋಬೇಕಾಗತ್ತೆ. ಓಕೆ, ಬ್ಯಾಕ್ಗ್ರೌಂಡ್ ರಚನೆ ಮಾಡ್ಕೋಬೇಕು. ಯಾವ ರೀತಿ ಬ್ಯಾಕ್ಗ್ರೌಂಡನ್ನು ರಚನೆ ಮಾಡಿಕೊಂಡು ಯಾವ ಬ್ಯಾಕ್ಗ್ರೌಂಡ್ ಬೇಕು ನಿಮಗೆ ಅಂತಂದರೆ ಓಕೆ, ಈ ಕಲರಲ್ಲಿ ಇದ್ರ ಮೇಲೆ ಬಕೆಟಲ್ಲಿರ್ತಕ್ಕಂಥ ಒಂದು ಕಲರ್ನ ಇದ್ರೊಳಗೆ ಹಾಕ್ತಾಯಿದ್ದೀನಿ. ಸೊ ಇವಾಗ ಓಕೆ, ಇವಾಗ ಇಲ್ಲಿ ಸೇಫ್ ಟೂಲ್ ಇದೆಯಲ್ಲ F ಟೂಲಲ್ಲಿ ಹೋಗ್ಬಿಟ್ಟು ಸ್ಟ್ರೋಕ್ ಅನ್ನಿ. ಇವಾಗ ವೈಟ್ ಬ್ಯಾಕ್ಗ್ರೌಂಡ್ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಈ ಥರ ಎಳ್ಕೊಂಬಿಡಿ. ಓಕೆ, ಇದನ್ನು ಸೇಮ್ ಆ್ಯಸ್ ಇಟ್ ಈಸ್ ಸೇಮ್. ಈ ಲೇಯರ್ ಕ್ಲಿಕ್ ಮಾಡಿಕೊಂಡು F ಟೂಲಲ್ಲಿ ಹೋಗ್ಬಿಟ್ಟು ಮತ್ತು ಸ್ಟ್ರೋಕ್ ಅಂದು ವೈಟ್ ಬ್ಯಾಕ್ಗ್ರೌಂಡ್. ಓಕೆ, ಈ ಥರ ಮಾಡ್ಕೋಬೋದು. ಓಕೆ ಗೈಸ್, ಇದಾಗಿದೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದರೊಳಗೆ ಫೋಟೋ ಇನ್ಸರ್ಟ್ ಮಾಡೋದು ಹೆಂಗೆ ಅನ್ನೋದನ್ನು ಮುಂದಿನ ಒಂದು ಪಾರ್ಟಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.